ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕೊಟ್ಟಿದ್ದೀವಿ ಅಂದ್ರೆ ಫ್ರೆಂಡ್ಸ್, ಇಂಜಿನ್ ಅಲ್ಲಿ ವ್ಯಾಕ್ಯೂಮ್ ಟೆಸ್ಟ್ ನ ಯಾವ ರೀತಿ ಮಾಡೋದು, ವ್ಯಾಕ್ಯೂಮ್ ಟೆಸ್ಟ್ ಕರೆಕ್ಟ್ ಆಗಿತ್ತು ಅಂದ್ರೆ ಏನೆಲ್ಲ ಚೆನ್ನಾಗಿದೆ ಅಂತ ಅರ್ಥ, ವ್ಯಾಕ್ಯೂಮ್ ಟೆಸ್ಟ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಏನೆಲ್ಲ ಹೋಗಿದೆ ಅಂತ ಅರ್ಥ ಅಂತ ವಿಡಿಯೋ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಮೊದಲನೇ ಸತಿ ಭೇಟಿ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಬೆಂಬಲಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಮಾಡೋಣ. ಮೊದಲನೇದಾಗಿ ವ್ಯಾಕ್ಯೂಮ್ ಟೆಸ್ಟ್ ಮಾಡೋದಕ್ಕೂ ಮುಂಚೆ ನೀವು ನನ್ನ ತೋರಿಸು. ವ್ಯಾಕ್ಯೂಮ್ ಟೆಸ್ಟ್ ಮಾಡೋದಕ್ಕೂ ಮುಂಚೆ ನೀವು ಗಾಡಿನ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದ್ರೆ ನಾನು ಗಾಡಿ ಸ್ಟಾರ್ಟ್ ಮಾಡಿ ಬಿಟ್ಟಿದ್ದೀನಿ ಆಡಿ. ನಾನು ಗಾಡಿ ಸ್ಟಾರ್ಟ್ ಮಾಡಿ 10 ನಿಮಿಷ 15 ನಿಮಿಷ ಗಾಡಿ ಸ್ಟಾರ್ಟ್ ಮಾಡಿ ವರ್ಕಿಂಗ್ ಟೆಂಪರೇಚರ್ಗೆ ತಗೊಬರ್ಬೇಕು ಫ್ರೆಂಡ್ಸ್. ಓಕೆನಾ, ಇಂಜಿನ್ ನಾರ್ಮಲ್ ವರ್ಕಿಂಗ್ ಟೆಂಪರೇಚರ್ಗೆ ತಗೊಬರ್ಬೇಕು. ತಗೊಬಂದ್ಮೇಲೆ ನೀವೇನ್ ಮಾಡ್ಬೇಕು, ಇವಾಗ ಬಾ ತಗೊಂಡ್ ಬಂದ್ಮೇಲೆ ನೀವು ಪಿ ಸಿ ವಾಲ್ವ್ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಫಸ್ಟ್ ನೀವು ನೋಡಿ ಪಿ ಸಿ ವಾಲ್ವ್ ಇಲ್ಲಿದೆ, ಫಸ್ಟ್ ಲೊಕೇಟ್ ಮಾಡಿ ಪಿ ಸಿ ವಾಲ್ವ್ ಎಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದು ಗಾಡಿಗೆ ಒಂದೊಂದು ಕಡೆ ಇರುತ್ತೆ, ನನ್ನ ಗಾಡಿಗೆ ಇಲ್ಲಿದೆ ಫ್ರೆಂಡ್ಸ್. ಓಕೆನಾ, ಈ ಒಂದು ಪಿ ಸಿ ವಾಲ್ವ್ಗೆ ಈ ಒಂದು ಓಸ್ ಅಟ್ಯಾಚ್ ಆಗಿರುತ್ತೆ ಹಿಂಗೆ. ನಾನು ಏನ್ ಮತ್ತೆ ಓಸ್ನ ಡಿಸ್ಕನೆಕ್ಟ್ ಮಾಡ್ಕೋಬೇಕು, ಪಿ ಸಿ ಓಸ್ನ ಡಿಸ್ಕನೆಕ್ಟ್ ಮಾಡ್ಕೋಬೇಕು. ಈ ಒಂದು ಪಿ ಸಿ ಓಸ್ಗೆ ನಾವು ವ್ಯಾಕ್ಯೂಮ್ ಗೇಜ್ ನ ಫಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ ನಾನು ವ್ಯಾಕ್ಯೂಮ್ ಗೇಜ್ ನ ಫಿಕ್ಸ್ ಮಾಡ್ತೀನಿ. ಓಕೆನಾ, ನೋಡಿ ಫ್ರೆಂಡ್ಸ್ ಇದು ವ್ಯಾಕ್ಯೂಮ್ ಗೇಜ್. ಇದು ಈ ಒಂದು ವ್ಯಾಕ್ಯೂಮ್ ಗೇಜ್ ನೋಡಿ ಫ್ರೆಂಡ್ಸ್, ಈ ಒಂದು ಗೇಜ್ ಅಲ್ಲಿ ನಮಗೆ ವ್ಯಾಕ್ಯೂಮ್ ಚೆಕ್ ಮಾಡ್ಬೋದು ನಾವು, ಮತ್ತೆ ಫ್ಯೂಯಲ್ ಪಂಪ್ ಪ್ರೆಷರ್ ಚೆಕ್ ಮಾಡ್ಬೋದು ನಾವು. ಓಕೆನಾ, ಒಂದೊಂದಕ್ಕೆ ಒಂದೊಂದ್ ತರ ಬರುತ್ತೆ. ನೀವು ತಗೊಳ್ಳೋಂಥ ಗೇಜ್ ಬರೀ ವ್ಯಾಕ್ಯೂಮ್ ಗೇಜ್ ಇರ್ಬೋದು, ಸಪ್ರೇಟ್ ಗೇಜ್, ಫ್ಯೂಯಲ್ ಪಂಪ್ಗೆ ಸಪ್ರೇಟ್ ಗೇಜ್ ಬರ್ಬೋದು. ಬಟ್ ನಮ್ಮಲ್ಲಿ ಎರಡೂ ಇದೆ ಫ್ರೆಂಡ್ಸ್, ಇದು ಒಂದ್ರಲ್ಲಿನೇ ಎರಡು ನಾವು ಚೆಕ್ ಮಾಡ್ಕೋಬಹುದು. ನೀವು ಯಾವ್ದಾನ ತಗೊಳ್ಳಿ, ತೊಂದರೆ ಇಲ್ಲ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಗಾಡಿ ಸ್ಟಾರ್ಟ್ ಮಾಡ್ಬೇಕು ಫ್ರೆಂಡ್ಸ್. ಗಾಡಿ ಸ್ಟಾರ್ಟ್ ಮಾಡು. ನೋಡಿ ಫ್ರೆಂಡ್ಸ್, ಇಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದಾಗ ನಾನು ಎಷ್ಟು ಮಾಡಿದ್ದೀನಿ, 60 kPa ಬರ್ತೈತೆ ಫ್ರೆಂಡ್ಸ್. ಕೆಪಿ ಅಂದ್ರೆ ಏನು, ಕಿಲೋ ಪಾಸ್ಕಲ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಪಿ ಬರ್ತೈತೆ ನೋಡಿ. ನಾನು ಕೆಪಿ ದಲ್ಲೇ ತಗೋತೀನಿ ಫ್ರೆಂಡ್ಸ್. ನಾನು ರೀಡಿಂಗ್ ನ ಕೆಪಿ ದಲ್ಲಿ ತಗೋತೀನಿ. ಕೆಪಿ ಅಂದ್ರೆ ಏನು, ಕಿಲೋ ಪಾಸ್ಕಲ್ ಅಂತ ಕರೀತಾರೆ ಫ್ರೆಂಡ್ಸ್. ಎಷ್ಟು ಬಂದಿದೆ ನನಗೆ 60 kPa ಬರ್ತಾ ಇದೆ ಫ್ರೆಂಡ್ಸ್. ಅಂದ್ರೆ ಏನು, ಚೆನ್ನಾಗಿದೆ ಅಂತ ಅರ್ಥ. ನಂಗೆ ಇಂಜಿನ್ ವ್ಯಾಕ್ಯೂಮ್ ಚೆನ್ನಾಗಿದೆ ಅಂತ ಅರ್ಥ ಫ್ರೆಂಡ್ಸ್. ಓಕೆನಾ, ಗಾಡಿ ಆಫ್ ಮಾಡು. ಫಸ್ಟ್ ನೀವು ತಿಳ್ಕೊಬೇಕು ಇಂಜಿನ್ ವ್ಯಾಕ್ಯೂಮ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಇಂಜಿನ್ ಒಳಗಡೆ ಅಂತ ತಿಳ್ಕೊಬೇಕು. ಇಂಜಿನ್ ಒಳಗೆ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಪಿಸ್ಟನ್ ಏನಾಗುತ್ತೆ, TDC ಟು BDC ಮೂವ್ ಆಗುತ್ತೆ. ಬೇರಿಂದ ಕೆಳಗಡೆ ಏನಾಗುತ್ತೆ, ಮೂವ್ ಆಗುತ್ತೆ. ಇಂಟೆಕ್ ಸ್ಟ್ರೋಕ್ ಅಲ್ಲಿ ಮೂವ್ ಆದಾಗ ಏನಾಗುತ್ತೆ, ಏರ್ ನ ಸಕ್ ಮಾಡುತ್ತೆ. ಅಂದ್ರೆ ಅದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದು, ಒಳಗಡೆ ಒಂದು ವ್ಯಾಕ್ಯೂಮ್ ನ ಕ್ರಿಯೇಟ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ವಾಲ್ ಓಪನ್ ಆದಾಗ ಏನಾಗುತ್ತೆ, ಇನ್ಲೆಟ್ ವಾಲ್ ಓಪನ್ ಆದಾಗ ಏನಾಗುತ್ತೆ, ಅಟ್ಮಾಸ್ಫಿಯರಿಕ್ ಏರ್ ನಮಗೆ ಒಳಗಡೆ ಮೂವ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಅವಾಗ ನಮಗೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ಆಗಿ ನೆಕ್ಸ್ಟ್ ಕಂಪ್ರೆಸರ್ ಸ್ಟ್ರೋಕ್, ಪವರ್ ಸ್ಟ್ರೋಕ್ ಅದೆಲ್ಲ ಜನರೇಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಅದು ಎಷ್ಟು ಏರ್ ನ ಎಳೆಯೋದ ಕೆಪಾಸಿಟಿ ಇದೆ ಅದನ್ನ ನಾವು ಚೆಕ್ ಮಾಡ್ತಾ ಇರೋದು ಫ್ರೆಂಡ್ಸ್. ವ್ಯಾಕ್ಯೂಮ್ ಟೆಸ್ಟ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ನಮಗೆ. ಅಕಸ್ಮಾತ್ ಏನಾದ್ರು ವ್ಯಾಕ್ಯೂಮ್ ಟೆಸ್ಟ್ ಪ್ರಾಬ್ಲಮ್ ಆಗಿತ್ತಂದ್ರೆ, ಒಂದು ವಾಲ್ ಸೀಟ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಪಿಸ್ಟನ್ ರಿಂಗ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ಪಿಸ್ಟನ್ ಮತ್ತೆ ಸಿಲಿಂಡರ್ ಬ್ಲಾಕ್ ಸೆಂಟ್ರಲ್ ಕ್ಲಿಯರೆನ್ಸ್ ಪ್ರಾಬ್ಲಮ್ ಆಗಿರ್ಬೋದು ಫ್ರೆಂಡ್ಸ್. ಈ ಎಲ್ಲ ಪ್ರಾಬ್ಲಮ್ಗಳು ಇದ್ರೆ ನಮ್ಗೆ ಏನಾಗುತ್ತೆ, ವ್ಯಾಕ್ಯೂಮ್ ಕರೆಕ್ಟ್ ಆಗಿ ಬರೋದಿಲ್ಲ. ಓಕೆನಾ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.